ಸೊ ಅಲ್ಲಿಗೆ 24,000 ಪ್ಲಸ್ 6,000 ಅನುದಾನಿತ ಶಾಲೆಗಳಿಗೂ ತಗೊಳ್ಳೋದು ನೋಡಿದ್ರೆ ಇಟ್ಸ್ ಸಬ್ಸ್ಟಾನ್ಷಿಯಲ್. ಪ್ಲಸ್ ಸ್ಪೆಷಲ್ ಟೀಚರ್ಸ್ನು ಕೂಡ ನಾನು ಮಿಕ್ಸ್ ಮಾಡಿದ್ರೆ ಐ ಥಿಂಕ್ ಇನ್ನೊಂದು 5-6 ಸಾವಿರ ತಗೊಳ್ಬೇಕು ಈ ಸತಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಮತ್ತೆ KPS ಇದು ಒಂದು ಮಾದರಿ ಆಗ್ಬಿಟ್ರೆ ನೆಕ್ಸ್ಟ್ಗೆ ಅದೊಂಥರ ಆನ್ ಗೋಯಿಂಗ್ ಅದು ಆಗ್ತಕ್ಕಂಥದ್ದು ವ್ಯವಸ್ಥೆ ಆಗುತ್ತೆ. ಬೇಸಿಕಲಿ ಏನಂದ್ರೆ ಮಕ್ಕಳಿಗೆ ಶಿಕ್ಷಣದಲ್ಲಿ ಏನು ಅವ್ರಿಗೆ 100% ಕೊಡ್ಬೇಕು ಅದನ್ನ ಸಂಪೂರ್ಣವಾಗಿ ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಕೊಡ್ತಕ್ಕಂಥದ್ದನ್ನು ಮಾಡಬೇಕು ಅಂತ ಹೇಳಿ. ಪ್ಲಸ್ ಈ ಸತಿಗೆ 2 ಪ್ರಾಜೆಕ್ಟ್ ನ ಚೆನ್ನಾಗಿ ಮಾಡ್ತಾ ಇದೀವಿ. ಅದೇನು ಅಂತ ಹೇಳಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಅದ್ರ ಜೊತೆಗೆ ಲೈಬ್ರರಿನ ಅದೊಂದು ಇಲಾಖೆ ನನ್ನ ಇಲಾಖೆಯಲ್ಲಿ ನಾವು ಹೆಚ್ಚು ಒತ್ತು ಕೊಡಕ್ಕೆ ಆಗಿರ್ಲಿಲ್ಲ. ಯಾಕೆಂದ್ರೆ ಹಣದ ಸ್ವಲ್ಪ ಕೊರತೆ ನಮ್ಮಲ್ಲಿ ಇರ್ಲಿಲ್ಲ. ಈ BBMP ಇಂದ ನಮಗೆ ಸ್ವಲ್ಪ ಹಣ ಬರಬೇಕು. ಅದನ್ನು ಕೂಡ ನಾವು ಅವರಿಗೆ ಡಿಮಾಂಡ್ ಮಾಡಿದೀವಿ. ನಮ್ಮ ಹಣ ಏನಿದೆ ಅದು ಕೊಡಬೇಕು 400 ಚಿಲ್ಲರೆ ಪ್ಲಸ್ ಇಡೀ ರಾಜ್ಯದಲ್ಲೂ ಕೂಡ ಬಂದ್ರೆ. ಯಾಕೆಂದ್ರೆ ಲೈಬ್ರರಿ ಅಂತ ಹೇಳಿದ್ರೆ ಅದು ಟೀಚರ್ಲೆಸ್ ಯೂನಿವರ್ಸಿಟಿ ಇದ್ದಂಗೆ, ಟೀಚರ್ಲೆಸ್ ಸ್ಕೂಲ್ ಇದ್ದಂಗೆ. ಎಷ್ಟೋ ಜನರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೆಂಗಳೂರಿಗೆ ಬರ್ತಾರೆ ಗುಲ್ಬರ್ಗದಲ್ಲೆಲ್ಲ. ನಾನು ಹೋಗಿ ನಾನು ನೋಡಿದ್ದೀನಿ. ನೀ ಎಲ್ಲಿಂದ ಇಲ್ಲ ರೂಮ್ ಮಾಡ್ಕೊಂಡಿದ್ದೀನಿ ಅಂತಾರೆ ಗುಲ್ಬರ್ಗ ರಾಯಚೂರಿಂದ. ನೀ ಯಾಕೆ? ಇಲ್ಲ ಸರ್ ಅಲ್ಲಿ ಲೈಬ್ರರಿ ಸರಿ ಇಲ್ಲ, ಕಾಲೇಜಿಗೂ ಹೋಗೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಜಾಸ್ತಿ, ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬ ಖರ್ಚಾಗುತ್ತೆ, ಅದಕ್ಕೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲಿ ಬಂದು ಓದಿ, ಯಾಕೆಂದ್ರೆ ಬುಕ್ಸ್ ಎಲ್ಲ ವೆರಿ ಎಕ್ಸ್ಪೆನ್ಸಿವ್, ಓದಿ ನಾವು ಇದು ಮಾಡ್ತೀವಿ ಅಂತ. ಐ ಥಿಂಕ್ ನನಗನ್ಸುತ್ತೆ ಈಗಿರೋ IAS ಆಫೀಸರ್ಸ್ KS ಆಫೀಸರ್ಸ್ ಎಷ್ಟೋ ಜನರು ಬರೀ ಲೈಬ್ರರಿಲಿ ಓದಿದ್ದಾರೆ. ನಮ್ಮ ಊರಲ್ಲೇ ನಮ್ಮ ಜಗದೀಶ್ ಅಂತ ಇದ್ದಾರೆ ನಮ್ಮ ಸೊರಬದವರು, ಅವರೆಲ್ಲ ಲೈಬ್ರರಿಯಲ್ಲಿ ಓದಿ ಸಾಕಷ್ಟು ಮೇಲ್ ಬಂದಿರ್ತಕ್ಕಂಥದ್ದು. ಅವ್ರು ಯಾರು ಟೀಚರ್ಸೇ ಇರಲ್ಲ, ಹೋಗಿ ಪಾಪ ಓದ್ತಾರೆ. ನಾನೇ ಹೋಗಿ ನೋಡಿದಾಗ ಎಲ್ಲ ಪೇಪರು ಪೆನ್ನು ಹಿಡ್ಕೊಂಡು ಏನು ಓದ್ತಾರೆ ಅವರೆಲ್ಲರೂ ಕೂಡ. ಬಹಳ ಆಸೆ ಇರುತ್ತೆ. ಅದು ಒಂದೇ ಸತಿ ಕೊಡಕ್ಕಾಗ್ಲಿಲ್ಲ ಅಂದ್ರೂ ಕೂಡ ಅಟೆಂಪ್ಟ್ ಮಾಡಕ್ ನನಗೆ ಆಸೆ. ಈ ತರ ಲೈಬ್ರರಿಗಳನ್ನ ಡಿಸ್ಟ್ರಿಕ್ಟ್ ಮಟ್ಟದಲ್ಲಾದ್ರೂ ಇದ್ರೆ ಹೋಗಿ ಮಕ್ಕಳು ಅದನ್ನ ಓದ್ತಾರೆ. ನಾವು ಕೊಡ್ಬೇಕು, ಅದು ಸರ್ಕಾರದ ಕರ್ತವ್ಯ ಆಗುತ್ತೆ. ಸರ್ಕಾರ ಎಲ್ಲದೂ ಮಾಡಕ್ಕಾಗಲ್ಲ. ಒಂದು ವ್ಯವಸ್ಥೆ ಒಂದ್ ಕಡೆಗಾದ್ರೂ ಕೊಟ್ರೆ ಮಕ್ಕಳು ಹೋಗಿ ಓದ್ತಾರೆ, ಅವ್ರಿಗೆ ಆಸೆ ಹಂಬಲ ಇರುತ್ತೆ. ಆ ವ್ಯವಸ್ಥೆ ಕೊಟ್ರೆ ಅದು ಈ ಸತಿಗೆ ಈ ಮುಂದಿನ ವರ್ಷ ಕಲಿಕೆಗೆ 100% ಒತ್ತು ಕೊಡೋದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಒಂದ್ ಕಡೆಗಿರಲಿ, ಲೈಬ್ರರಿನ ಸ್ವಲ್ಪ ಮೇಲ್ದರ್ಜೆಗೆ ತಗೊಂಡು ಹೋಗ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ. ಮತ್ತಲ್ಲಿ ಸಾಹಿತಿಗಳಿಗೆ ಕೆಲವರಿಗೆ ನಾವು ಬುಕ್ಸ್ ಪರ್ಚೇಸ್ ಮಾಡಿರ್ಲಿಲ್ಲ, ಅದ್ರದ್ದು ಕೂಡ ಗೊಂದಲ ಇತ್ತು. ಅದು ಒಂದು ರೌಂಡ್ ಈಗ 3 ರೌಂಡ್ 4 ರೌಂಡ್ ಮಾತಾಡಿದೀವಿ ಪ್ರಕಾಶಕರ ಜೊತೆಗೆ ಎಲ್ಲರಿಗೂ ಕೂಡ. ಅವ್ರಿಗೂ ಯಾಕಂದ್ರೆ ಸಾಹಿತಿಗಳು ಇರ್ಬೇಕು, ಯಾವಾಗಲೂ ಸಾಹಿತಿಗಳು ಇದ್ದ ಪ್ರಕಾಶಕರು ಉಳಿತಾರೆ, ಪ್ರಕಾಶಕರು ಉಳಿದ್ರೆ ಮತ್ತೆ ಸಾಹಿತ್ಯನೂ ಉಳಿದಂಗೆ. ಇದೊಂಥರ ಚೈನ್ ಲಿಂಕ್ ಇದ್ದಂಗೆ. ಅದಕ್ಕೆ ನನ್ನ ಡಿಪಾರ್ಟ್ಮೆಂಟೇ ಬರೋದಂದ್ರೆ ಈ ಬುಕ್ಸ್ ಪರ್ಚೇಸು ಇದ್ರದ್ದೆಲ್ಲ ಸ್ವಲ್ಪ ಅಲ್ಲೂ ಕೂಡ ಸ್ವಲ್ಪ ಮೆಸ್ ಆಗಿತ್ತು, ಇಲ್ಲ ಅಂತ ಹೇಳಲ್ಲ, ಅದು ಹಿಂದೆ. ಮತ್ತೆ ನಾನು ಯಾರಿಗೂ ಬ್ಲೇಮ್ ಮಾಡಕ್ಕಾಗಲ್ಲ. ಈಗ ಅದನ್ನ ಮೇಲ್ದರ್ಜೆಗೆ ತಂದು ಈ ವರ್ಷ ಅದನ್ನ ಸಂಪೂರ್ಣವಾಗಿ ಸಮಾನತೆಯನ್ನ ತರ್ತಕ್ಕಂಥ ವ್ಯವಸ್ಥೆಯನ್ನ 100% ನಾವು ಮಾಡ್ತೀವಿ.